ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಏನು ಮಾಡಿದ್ದೀನಿ, ಏನೂ ಮಾಡಿಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ದೀನಿ. 4:30ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಸ್ವಲ್ಪ ತಲೆ ಬಿಸಿ ಆಗಿಬಿಡ್ತು. ನಾನು ಬ್ಲಾಗ್ ಮಾಡೋಕ್ಕೆ ಅಂತಲೇ ರೆಡಿ ಆಗಿದ್ದೆ. ಅಷ್ಟರಲ್ಲಿ ಒಂದು ಕಾಲ್ ಬಂತು ಮನೆಯಿಂದ. ಆ ಕಾಲ್ ಬಂದ ತಕ್ಷಣ ಕಂಪ್ಲೀಟ್ಲಿ ಡಿಸಪಾಯಿಂಟೆಡ. ಏನು ಹೇಳೋದು ಅದಕ್ಕೆ, ಏನು ಹೇಳೋದು ನನಗೆ ಗೊತ್ತಿಲ್ಲ. ಇಂಗ್ಲೀಷ್ ಓಡಲ್ಲ, ಬೇಡ. ಫುಲ್ ಇದಾಗ್ಬಿಡ್ತೀವಿ, ನಾನು ತಲೆ ಬಿಸಿ ಆಗ್ಬಿಡ್ತು. ಏನು ಮಾಡೋಣ, ಹೊರಗಡೆ ಹೋಗೋಣ ಅಂತಿದ್ದವನು ಇವಾಗ ಕ್ಯಾನ್ಸಲ್ ಮಾಡಿ ಇಲ್ಲೇ ಇದ್ದೀನಿ. ಇವರು ಖಾಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ಕೋತೀನಿ. ಸೊ ಇಲ್ಲೇನು ಕಾಣಿಸ್ತಿದೆಯಾ? ಸೊ ಇಲ್ಲಿ ಯಾವುದೋ ಒಂದು ಬಟ್ಟೆದೇನೋ ಶಾಪು ಏನೋ ಮಾಡ್ತಿದ್ರು, ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಏನೋ ಮಾಡ್ತಿದ್ರು ಅನ್ಕೋತೀನಿ. ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಬಟ್ಟೆ ತಗೊಂಡು ಅದನ್ನ ಸ್ಟಿಚಿಂಗ್ ಮಾಡ್ತಾರಲ್ಲ, ಆ ಥರ ಏನೋ ಮಾಡ್ತಾಯಿದ್ರು. ಇವಾಗ ಇಲ್ಲಿ ಯಾರನ್ನೂ ಕಾಣಿಸ್ತಿಲ್ಲ. ಅಲ್ಲೇ ಹೋಗೋದೇನು ಬೇಡ ಅನ್ಕೋತೀನಿ. ಏನಂತೀರಾ? ಸೈಡಿನ ನೋಡೋಣ ಬನ್ನಿ, ಏನಾಗಲ್ಲ. ಹೌದು, ಎಲ್ಲ ಖಾಲಿ ನೋಡಿದ್ರೆ ಈ ಥರ ಏನೋ ಇದೆ, ಆದರೆ ಇದು ಫುಲ್ಲು ಖಾಲಿ ಮಾಡಿದ್ದಾರೆ. ಇಲ್ಲಿ ಸ್ಪೇಸ್ ಈ ಥರ ಇತ್ತಲ್ವ ನೋಡಿ. ಒಂದು ಸಲ ನೋಡಿಲ್ಲ ಅಂದರೆ ಲೈಫ್ ಟೈಮ್ ಇದೆಲ್ಲ ನೋಡೋದೇ ಇಲ್ಲ ಬಿಡಿ. ನಾವು ಸುಮ್ಮನೆ ಹಂಗೆ ಬಿಟ್ಬಿಡ್ತೀವಿ. ಇಷ್ಟೊಂದು ಬಟ್ಟೆ ಗುಡಿಯೋದೆ ಅಂದರೆ ಏನು ಒಳ್ಳೆ ಮ್ಯಾನುಫ್ಯಾಕ್ಚರ್ ಅಂದರೆ ಸ್ಟಿಚಿಂಗ್ ಏನೋ ಮಾಡ್ತಾರೆ ಅನ್ಕೋತೀನಿ. ಇವಾಗಿಲ್ಲ. ಸೊ ಇವಾಗ ರೀಸೆಂಟಾಗಿ ಅವತ್ತು ನೋಡ್ತಾ ಇದ್ದೆ, ಎಲ್ಲ ಪ್ಯಾಕ್ ಮಾಡಿ ಹೋಗ್ತಾಯಿದ್ರು. ಇವಾಗ ಕಂಪ್ಲೀಟಾಗಿ ಹೋಗೇ ಬಿಟ್ಟಿದ್ದಾರೆ. ಮೆಟ್ರೋ ನೋಡಿ 1 2 3 4 5 6 ಇರೋದೆ. ಅದರಲ್ಲಿ 6 ಇದಿರುತ್ತೆ. ಏನು ಹೇಳೋದು ಅದಕ್ಕೆ, ಏನು ಹೇಳುತ್ತಪ್ಪ ಅದಕ್ಕೆ, ಕಂಪಾರ್ಟ್ಮೆಂಟು ಏನು ಹೇಳೋಣ ಬಿಡಿ, ಅದು ನನಗೂ ಗೊತ್ತಿಲ್ಲ. ನೋಡಿದ್ರೆ ಇವತ್ತು ಹೆಂಗಾದ್ರೆ 8 ನಿಮಿಷ ಮಾಡೇ ಬಿಡ್ತೀನಿ ಗುರು. ಆಲ್ರೆಡಿ 2 ನಿಮಿಷ ಮಾಡಿಬಿಟ್ಟಿದ್ದೀನಿ. ಇವರು ಇಬ್ಬರು ಹೋದರು. ನನಗೂ ಗೊತ್ತಿಲ್ಲ, ಇವರು ನಾನು ಬ್ಲಾಗ್ಸ್ ಏನೋ ನೋಡ್ತವ್ರ ಡೌಟೇ. ಆ ಥರ ಚಾನ್ಸ್ ಇರೋಲ್ಲ. ಎಲ್ಲಿ ನೋಡಿರ್ತಾರೆ ಯೂಟ್ಯೂಬ್? ನಾನು ಆ ಥರ ಬ್ಲಾಗ್ ಸ್ಟಾರ್ಟ್ ಮಾಡೋದೇ ಇಲ್ಲ ಬಿಡಿ. ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಇದರ ಸ್ಟಾರ್ಟ್ ಮಾಡ್ತೀನಿ. ನಾನು ಆ ಥರ ಸ್ಟಾರ್ಟಿಂಗ್ ಹೇಗಾಯ್ಸ್ ಅಂತೇನು ಹೇಳಲ್ಲ. ಸೊ ಅವ್ರು ಹೇಳಿರೋದು ಯಾವ್ದು ಆವಾಗ, ಈ ಇನ್ಸ್ಟಾಗ್ರಾಮಲ್ಲೂ ನಾನು ಆ ಥರ ಮಾಡಲ್ವಲ್ಲ. ಸಮಥಿಂಗ್ ಫಿಶ್ ಈ ಕಡೆ ಬರ್ತಾ ಇದ್ದಾರೆ, ನೋಡೋಣ ಏನು ಸೀನ್ ಅಂತ ನನಗೂ ಗೊತ್ತಿಲ್ಲ. ಎಲೆಕ್ಟ್ರಿಕ್ ಗಾಡಿ ತಗೊಂಡು CNG ಸ್ಟೇಷನ್ ಹೋಯ್ತಾನೆ ಅವರೆಲ್ಲ, ಗ್ಯಾಸ್ ಸ್ಟೇಷನ್. ಇವತ್ತು ಹೆಂಗೋ ವೀಡಿಯೋ ಮಾಡಿಬಿಡ್ತೀನಿ. ಆ ಕಡೆ ಸುಮ್ಮನೆ ಯಾರು ಜನರೇ ಇಲ್ವಲ್ಲ. ಸಾಟರ್ಡೆ ಸಂಡೇ ಅಂದರೆ ಏನು ಈಸಿ ಪೀಸಿ ಅನ್ನೋ ಥರ ಮಾಡ್ಬಿಡ್ಬೋದು ಬ್ಲಾಗನು. ನಿಂತಲ್ಲೇ ಬೆವರು ಹಿಡಿದಿದೆ. ಎಂಥ ಶೆಕೆ ಗುರು ಇದು. ಕ್ರಿಕೆಟ್ ನೋಡ್ತಾ ನಿಂತಿದ್ದೀನಿ. ಗೊತ್ತಲ್ಲ ನಮ್ಮ ಕತೆ ಏನಂತ. ಸಾಟರ್ಡೆ ಸಂಡೇ ಇವರೆಲ್ಲ ಆಡ್ತಾರೆ, ನಾವು ಆಫೀಸ್ಗೆ ಹೋಗಿ ಮತ್ತೆ ಬರಬೇಕಾಗ. ಆದರೆ 6 ದಿನ ಮನೇಲಿ ಇದ್ನಲ್ಲ, ಅದಾದಮೇಲೆ ಏನು ಮಾಡೋದು ನನಗೆ ಗೊತ್ತಿಲ್ಲ. ಇವಾಗ ಇನ್ನೇನು 2 ಡೇಸ್ ಇದೆ, ಅಂದರೆ 2 ಡೇಸ್ ವೀಕ್ ಆಫ್ ಇದೆ ಅಂತ ಹೇಳೋದು ಬಂದೆ. 2 ಡೇಸ್ ವೀಕ್ ಆಫು ಇರೋ 20 ಡೇಸಿಗೆ ಇರೋದು. ಮಂತ್ಲಿ 8 ವೀಕ್ ಆಫ್ ಇರುತ್ತೆ. ನೆಕ್ಸ್ಟ್ ಮಂತ್ 8 ದಿನ ರಜೆ ತಗೊಂಡು ಮನೆಗೆ ಹೋಗ್ಬೋಣ ಅಂತ ಅನಿಸುತ್ತೆ. ಏನು ಮನೆಗೆ ಹೋಗ್ಬೇಕಾ ಅಂತ ಅನಿಸ್ಬಿಡುತ್ತೆ ಕೆಲವೊಂದು ಸಲ. ಈ ಸಲ ಹೋಗೋದಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ, ಏನೋ ಗೊತ್ತಿಲ್ಲ. ಬಟ್ ಹೋದ್ಮೇಲೆ ಸ್ವಲ್ಪ ಚೆನ್ನಾಗಿತ್ತು. ಬರುವಾಗ ಸ್ವಲ್ಪ ಬೇಜಾರಾಗ್ಬೋದು. ಅದು ಎಲ್ಲ ಟೈಮ್ ಹಂಗೆ ಆಗೋದಲ್ಲ ಅವರು. ನೆನ್ನೆ ಕೂತ್ಕೊಂಡು ಹೆಂಗೆ ಮಾಡಿಬಿಟ್ಟಿದ್ದೀನಿ ಗೊತ್ತಿಲ್ಲ 8 ನಿಮಿಷದ ವೀಡಿಯೋ. ಇವಾಗ ಅದು ಹೆಂಗೆ ಕಷ್ಟಪಟ್ಟರು ಆಯ್ತಿಲ್ವಲ್ಲ ಗುರು. 4:15 ಹೋದವನು 5 ಗಂಟೆ ಆಯಿತು. ಅರ್ಧ ಗಂಟೆಯಲ್ಲಿ 8 ನಿಮಿಷದ ವೀಡಿಯೋ ಮಾಡೋಕ್ಕಾಗಲ್ಲ ಅಂದರೆ ಎಷ್ಟೊಂದು ಕಷ್ಟ ಆಗ್ಬಿಟ್ಟಿದ್ದ. ಅಂದರೆ ಕಂಟೆಂಟ್ ಹುಡುಕ್ಬೇಕಾಗ್ಬಿಡತ್ತೈತೆ. ಆ ರೀಸನಿಂದ ಯಾರಿಗೂ KFC ಎಲ್ಲ ತೊಗೊಂಡಿದ್ದವ್ರೆ. ಬನ್ನಿ ಹೋಗೋಣ. ಇನ್ನೂ PG ರೆಂಟೇ ಕೊಟ್ಟಿಲ್ಲ. ನನ್ನ ಮಗ ಫೋನ್ ಮಾಡ್ತಾವನಿ, ಬಂದರೆ ರೂಮ್ಗೆ ಬರಲಿ. ಅವನು ಫೋನ್ ಮಾಡೋ ಟೈಮಲ್ಲಿ ನಾನಿಲ್ಲಿ ಫೋನ್ ಚಾರ್ಜ್ ಇಟ್ಟಿರ್ತೀನಿ, ಇಲ್ಲ ಅಂದರೆ ಎಲ್ಲೆಲ್ಲೋ ಇರ್ತೀನಿ. ಬಟ್ ಫೋನು ನಾನು ಜಾಸ್ತಿ ಇವಾಗ ಆಫೀಸ್ಗೆ ಹೋಗಂತೂ ತಗೊಂಡು ಹೋಗಲ್ಲ, ಇಲ್ಲಿಟ್ಟೋಗಿರ್ತೀನಿ. ಕೇಳಬೇಕು. ಕೇಳ್ದವನೇ ಅವತ್ತಿಂದನೇ. ನಂದು ಡೇಟ್ ಬರೋದು ಅಂದರೆ ಎವ್ರಿ ಮಂತ್ 7th ನಾನು ಕೊಡೋದು. ಇವಾಗ 7th ಹೋಗಿ 11th ಆಗಿಬಿಟ್ಟಿದೆಯಲ್ಲ. 2ನೇ ಮೆಟ್ರೋ ಬಂದ್ಬಿಡ್ತು. ಆವಾಗಲೂ ಹೋದವನು. ಇವಾಗ 2 3 ಲೆಕ್ಕ ಇಲ್ಲ ಬಿಡಿ.
ಎಷ್ಟು ಮೀಟ್ರ್ ಇರ್ಬೋದು ಯೆಲ್ಲೋ ಕಲರ್ ಅಂದರೆ ಯೆಲ್ಲೋ ಲೈನಿಗೆ ಇವಾಗ ಎರಡೇ ಇರ್ಬೋದಾ, ಒಂದು ಆ ಕಡೆಯಿಂದ ಒಂದು ಈ ಕಡೆಯಿಂದ ಗೊತ್ತಿಲ್ಲ ಬಿಡಿ. ಅಂದರೆ ಇದು ಹೋದ ತಕ್ಷಣ ಮತ್ತೆ ಬರುತ್ತಲ್ಲ ಗುರು, ಎರಡೆಲ್ಲ ಇರೋಕ್ಕೆ ಚಾನ್ಸ್ ಇದೆ ಜಾಸ್ತಿ ಇರುತ್ತೆ ಅಲ್ಲ, ಒಂದೆಲ್ಲ ಜಾಸ್ತಿ ಇರುತ್ತೆ ಅಂದೇಳಕ್ಕೆ ಬಂದೆ. ಹೆಂಗಿದೆ ಕಸ 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 ಏನೆಲ್ಲ ಕಾಣಿಸ್ತಿದೆ ಗುರು. ಜಾಸ್ತಿ ಅಂದರೆ ಪ್ಲಾಸ್ಟಿಕ್ ಬಂದ್ಬಿಡು, ಎಲ್ಲ ಕಾಣಿಸ್ತಿರೋದ್ರಿಂದ ಪ್ಲಾಸ್ಟಿಕ್. ಹೆಂಗೆ ಕಾಣಿಸ್ತಿದೆ ನನ್ನ ಮುಖ? 2 ನಿಮಿಷ ಮಾಡಿಬಿಟ್ಟು ಇವಾಗ 5 ನಿಮಿಷ ಒಳಗಾಗುತ್ತೆ. ಅದಾದಮೇಲೆ ಚಿನ್ನಕ್ಕೆ ತಾರ ಇಲ್ಲಿಂದ ಬಿದ್ದರೆ ತೋರಿಸಿ ನೋಡಿ, ಅಲ್ಲೊಂದು ಹೋಲ್ ಕಾಣಿಸ್ತೀಯ, ಇದು ಈ ಹೋಲ್ ಒಳಗಡೆ ಎಕ್ಸಾಕ್ಟಾಗಿ ಹೋಗ್ಬಿಟ್ರೆ ಈ ಕ್ಯಾಮ್ರಾ ಹೋಗ್ಬಿಡುತ್ತೆ, ಅಷ್ಟು ಸಿಕ್ತಿದೆ ಇದು ಕೈಯಲ್ಲಿ ಇಟ್ಕೊಳ್ಳೋಕೆ ಎಷ್ಟು ಈಸಿನೋ, ಕೈಯಿಂದ ಜಾರ್ಬಿಟ್ರೆ ಅಷ್ಟೇ ಕಷ್ಟ ಇದೆ. ಹೋದಂಗೆ ಎಲ್ಲಿ ಬೇಕಾದ್ರೂ ಹೋಗ್ಬಿಡುತ್ತೆ. ನನಗೆ ಇವಾಗ ಹಂಗೆ ಫುಟ್ಪಾತಲ್ಲಿ ನಡ್ಕೊಂಡು ಹೋಗೋ ಒಂದು ಗ್ಯಾಪ್ ಇರುತ್ತೆ ಒಂದು ಜಾಗದಲ್ಲಿ, ಅಂದರೆ ತಿಳ್ಕೊಬಿಡಿ ಏನಂತ ನಾನೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೋಗಲ್ಲ. ಅಂಥ ಜಾಗದಲ್ಲಿ ಬಿದ್ದುಬಿಟ್ರೆ ಅಂತ ನಾನು ಆ OCD ಒಂದು ಗೊತ್ತಿದೆಯಾ, OCD ಅಂಥ ಟೈಮಲ್ಲಿ ಯಾವ ಬಿದ್ದುಬಿಡುತ್ತೆ ಅಂತ ಅನಿಸ್ಬಿಡುತ್ತೆ. ಆದರೆ ಹಂಗಾಗಲ್ಲ. ನೋಡೋಣ ಏನು ಮಾಡ್ತಾರೋ ನೈಟ್ಗೆ ಊಟ, ಏನೋ ಒಂದು ಮಾಡಲಿ. ಹೋಗ್ತಾ ನಮ್ಮ PG ಊಟನೂ ಖರಾಬ್ ಅಂತ ಆಗ್ತಾಯಿದೆ. ಮಾರ್ನಿಂಗ್ ಇವತ್ತೇನಿತ್ತು ನಿಮ್ಗೆ ಊಟನೇ ತೋರಿಸಿಲ್ಲ. ಮಧ್ಯಾಹ್ನ ಓಕೆ, ಅಂದರೆ ಕಡಲೆ ಸಾರು ಊಟ, ದಟ್ಸ್ ಓಕೆ ಎಲ್ಲ ಚೆನ್ನಾಗಿತ್ತು. ಅದು ಬಿಟ್ಟು ಮಾರ್ನಿಂಗು ಸೇವಯ್ಯ ಅಂತ ಏನು ಹೇಳ್ತಾರೆ ಅದಕ್ಕೆ, ಖೀರ್ ಮಾಡ್ತಾರಲ್ಲ, ಖೀರ್ ಪಾಯಸ ಅಂದರೆ ಆ ಖೀರು, ಅದಕ್ಕೆ ಕನ್ನಡದಲ್ಲಿ ಸಾವಿಗೆ ಅಂತ ಹೇಳೋದು. ಸಾವಿಗೆ ಫೇಮಸ್ ಐತಲ್ಲಪ್ಪ ಇನ್ಸ್ಟಾಗ್ರಾಮಲ್ಲಿ. ಸಾವಿಗೆ ಮಾಡಿದರು, ಸಾವಿಗೆ ಉಪ್ಪಿಟ್ಟು. ಸೊ ಅದು ತಿಂದು ಹೋಗಿ, ಅದು ಓಕೆ, ಅದು ಸ್ವಲ್ಪ ಪರವಾಗಿಲ್ಲ. ನೆನ್ನೆ ಮಾಡಿದರು 2 ತುತ್ತು ಬಾಯಿಗೆ ಹಾಕ್ಲಿಕ್ಕಾಗಲಿಲ್ಲ, ಏನೂ ತಿನ್ನೋಕ್ಕಾಯ್ತಿಲ್ಲ ನನಗೆ ಇಲ್ಲಿಗಂದು. ಇನ್ನೂ ಒಂದು 1.5 ನಿಮಿಷ ವೀಡಿಯೋ ಆಗಬೇಕು, ರೂಮ್ಗೆ ಹೋಗಿ ಎಂಡ್ ಮಾಡಿಬಿಟ್ರೆ ಅಂತ. ಎಂಡೇ ಮಾಡ್ತಿಲ್ಲ ನಾನು ಇತ್ತೀಚೆಗೆ, ಸುಮ್ಮನೆ ಹಿಂಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಆ ಎಂಡಿಂಗಲ್ಲಿ ಒಂದು ಹೇಳು ಆ ಬ್ಲಾಗ್ ಏನು ಕ್ಲೋಸ್ ಮಾಡಬೇಕು, ಅದು ಮಾಡ್ತಾಯಿಲ್ಲ ನಾನು. ಎಲ್ಲ ಎಲೆಕ್ಟ್ರಿಕ್ ನೋಡಿ. ಸೊ ಇದ್ರ ಹೆಸರು ಬೌನ್ಸ್ ಅಂತ, ಅಂದರೆ ಯಾವುದೇನೋ ಒಂದು ಟೈಯಪ್ಪಲ್ಲಿ ಏನೋ ಒಂದು ಮಾಡ್ತಾರೆ, ಇದೆಲ್ಲ ಗೊತ್ತೇ ಇಲ್ಲ. OG ಸ್ಪ್ಲೆಂಡರು 125 ಗ್ರಾಜಿಯಾ ಏನದು ZR ಯಮಹ ಏನೆಲ್ಲ ಐತೆ. ಅದು ಓಡಿ ಅಂತ ಐತೆ ಅಲ್ಲಪ್ಪ, ಓಡಿ ಅಂದರೆ ಒಡಿಸಾ ತಾನೇ. ಒಡಿಸಾದಿಂದ ಇಲ್ಲಿ ಯಾಕೆ ಎತ್ಕೊಬಂದು ಅವನೇ. ನಾನು ಈ ವ್ಲಾಗ್ ಮಾಡಿ ನನಗೆ ಏನು ಅನಿಸ್ಬೋದಲ್ಲ, ಇವನೆಷ್ಟು ಆರಾಮಾಗದಾನೆ, ಏನು ಟೆನ್ಷನ್ ಇಲ್ಲ. ಬಟ್ ನನಗೆ ಈ ಟೆನ್ಷನ್ನೆಲ್ಲ ಬ್ಲಾಗಲ್ಲಿ ಶೇರ್ ಮಾಡೋಕ್ಕೆ ಇಷ್ಟ ಇಲ್ಲ. ಸಿಂಪತಿ ತಗೊಂಡು ಲಾಸ್ಟ್ ಹೇಳ್ಬಿಡ್ತಾರೆ, ಸಿಂಪತಿ ತಗೊಂಡು ಬಳ್ದ್ಬಿಟ್ಟವ್ ನೀವು. ಸಿಂಪತಿ ನನ್ನ ಮಗ ಯಾಕೆ ಹೆಂಗೆ ಇದು ತೆಗ್ದ್ಬಿಡ್ತೀನಿ ಫುಲ್ ಮೊಟ್ಟೆ ಮಾಡಿಸ್ತೀನಿ. ಆಲ್ರೆಡಿ ನೋಡಿ ಬೇವ್ರು ಲೆಜೆಂಡ್ಸ್ ಒನ್ಲಿನು, ಲೆಜೆಂಡ್ಸ್ಗೆ ಅಷ್ಟೇ ಗೊತ್ತಾಗೋದಿರೋ. ಬಂದ್ರಪ್ಪು ಬನ್ನಿ ಹೋಗೋಣ. ಮತ್ತೊಂದು ಮೆಟ್ರೋ ರಿಟರ್ನ್ ಬಂತು, ರಿಟರ್ನ್ ಕಂಡ್ರ ಓಕೆ. ಸೊ ಇನ್ನೇನು ಇಲ್ಲ ಗಾಯ್ಸ್, ಎಲ್ಲಿ ಸ್ಟಾರ್ಟ್ ಮಾಡಿದ್ನೋ ಅಲ್ಲೇ ಎಂಡ್ ಮಾಡುವಂಥ ಟೈಮ್ ಬಂತು. ಅಯ್ಯೋ ಈಗ ನನ್ನ ಮಗ ಬಂದಿಲ್ಲ, ಬನ್ನಿ ಹೋಗ್ತಾ ಏನು ಮಾಡೋಣ. ಸೊ ನಾನು ಈ ಬ್ಲಾಗ್ನ ಇಲ್ಲಿ ಏನು ಮಾಡೋದಿದ್ದೀನಿ, ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟು ಬ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.